ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಪ್ರಾರ್ಥನಾ ಮಂದಿರದ ಉದ್ಘಾಟನೆ ಇನ್ನೇನು ಕೆಲವೇ ದಿನಗಳು, ಅಂದರೆ ಇನ್ನೊಂದು ಒಂದೂವರೆ ತಿಂಗಳಿದೆ. ಸೊ ಯಾರ್ಯಾರು ಈ ಪ್ರಾರ್ಥನಾ ಮಂದಿರಕ್ಕೆ ತಮ್ಮ ಸಹಾಯ ಹಸ್ತ ಚಾಚ್ತಾ ಇದ್ದರೋ ಅವರಿಗೆಲ್ರಿಗೂ ಕೂಡ ದೊಡ್ಡ ನಮಸ್ಕಾರ. ಸೊ ಸುಮಾರು 6 ಲಕ್ಷ ರೂಪಾಯಿಂದ 7 ಲಕ್ಷ ರೂಪಾಯಿ ಒಂದು ಇನ್ವೆಸ್ಟ್ಮೆಂಟಲ್ಲಿ ಈ ಕೆಲಸ ನಡೀತಾ ಇದೆ. ತಾವೆಲ್ಲರೂ ತನು ಮನ ಧನದಿಂದ ನನಗೆ ಸಹಾಯ ಮಾಡ್ತೀರಾ, ಅದಕ್ಕೆ ಕೂಡ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾರಾದರೂ ಈ ಒಂದು ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿನ ಸ್ಥಿತಿಗತಿ ಇದ್ದರೆ ನನ್ನ ಗೂಗಲ್ ಪೇ, ಫೋನ್ಪೇ ನಂಬರು ಡಿಸ್ಪ್ಲೇ ಮೇಲೆ ಇರುತ್ತೆ. ಸಮರ್ಥ ಸಂತು ಅಂತ ಹೆಸರು ಬರುತ್ತೆ. ಓಕೆ ಅಂತ ಹೇಳ್ತಾ ಈಗ ಒಂದು ಅದ್ಭುತ ವಿಡಿಯೋವನ್ನು ತೊಗೊಂಡು ಬಂದಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ಈ ಒಂದು ಘಟನೆ ಇವತ್ತು ಅಂದರೆ 20/11/2025 ಬೆಳಗಿನ ಜಾವ 8:30-9 ಗಂಟೆಗೆ ನಡೆದಿರತಕ್ಕಂಥ ಘಟನೆ. ಈಗ ದೇವಸ್ಥಾನ ಕಟ್ಟಿಸೋದು ಎಷ್ಟು ಮುಖ್ಯನೋ ಪೀಠವನ್ನು ತಯಾರಿಸುವುದು ಅಷ್ಟೇ ಮುಖ್ಯ. ದತ್ತ ಮಹಾರಾಜರ ಪೀಠವನ್ನು ತಯಾರಿಸುವಂತಹ ಒಂದು ಕೆಲಸದ ಜೊತೆ ಕಟ್ಟಿಗೆಯಲ್ಲಿ ಇದನ್ನು ತಯಾರಿಸುವಂಥ ಒಂದು ಡಿಸೈಡ್ ಇತ್ತು. ಅರ್ಚಕರೆಲ್ಲರೂ ಈ ಥರ ಕಟ್ಟಿಗೆಯಲ್ಲಿ ಬೇಕು ಅಂತ ಹೇಳಿದರು. ಅದರ ಒಟ್ಟು ಬಜೆಟ್ ಬರ್ತಾ ಇರತಕ್ಕಂಥ ದುಡ್ಡು ಕಡಿಮೆ ಅಂದರೂ 50,000-60,000 ರೂಪಾಯಿವರೆಗೂ ಅದ್ರ ಖರ್ಚಿತ್ತು. ಒಂದು ದೊಡ್ಡ ಟೆನ್ಷನ್ ಆಗೋಗ್ಬಿಟ್ಟಿತ್ತು ನನಗೆ. ಅದು ಏನು ಮಾಡೋದಪ್ಪ, ದಿಕ್ಕೆ ತೋಚ್ತಾ ಇಲ್ಲ. ಸೊ ಸಡನ್ನಾಗಿ ನಾನು ನಮ್ಮ ಸಿಸ್ಟರ್ಗೆ ಫೋನ್ ಮಾಡ್ತೀನಿ. ಅವ್ರ ಹೆಸರು ವಿಜಯಲಕ್ಷ್ಮಿ ಶಿಂಪಿ ಅಂಥೇಳಿ. ಇವರು ನಮ್ಮ ಚಿಕ್ಕಮ್ಮನ ಮಗಳು. ಸೊ ಇವರ ಯಜಮಾನರು ಅಂದರೆ ನಮ್ಮ ಮಾವ ಬಾಬುರಾವ್ ಶಿಂಪಿ. ಇವರಿಗೆ ನನ್ನ ತಂಗಿಯ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಸಡನ್ನಾಗಿ ನಮ್ಮ ಮಾವ ಫೋನ್ ತೊಗೊಂಡು ಏನಪ್ಪ ಏನು ಅಂತ ಕೇಳ್ತಾರೆ. ಆವಾಗ ನಾನು ಅದನ್ನು ಹೇಳ್ತೀನಿ, ಮಾವ ಈ ಥರ ಇದೆ ಅಂತೇಳಿ. ಅವರು ಕೂಡ ಅದನ್ನು ಅಷ್ಟೇ ಮನಸ್ಸಿನ ಮೇಲೆ ತೊಗೊಂಡು ಖುಷಿಪಟ್ಟು ನಮ್ಮ ಅಳಿಯ ಮಾಡ್ತಾಯಿದ್ದಾನೆ ಅಂಥೇಳಿ ಆ ಒಂದು ಪೀಠವನ್ನು ರೆಡಿ ಮಾಡಿ ಕೊಡೋಕ್ಕೆ ಅವರು ಒಪ್ಕೋತಾರೆ. ಮತ್ತು ಗುರುವಾರ ಗುರು ಪುಷ್ಯಾಮೃತವಾಗ ಯೋಗ ಇದೆ. ಅವತ್ತು ಇದರ ಒಂದು ಚಾಲನೆ ಅಂದರೆ ಈ ಒಂದು ಪೀಠ ಮಾಡುವಂಥ ಕಾರ್ಯ ಆಗತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಏನು ಹೇಳ್ಬೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಎಷ್ಟು ಒಂದು ಸಹಾಯ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ. ದೊಡ್ಡ ನಮಸ್ಕಾರ ರೀ. ನಾನು ಇದನ್ನು ಮಾಡ್ತಾಯಿದ್ದೀನಾ, ಈ ಕೆಲಸ ನನ್ನಿಂದ ಆಗ್ತಾಯಿದೆಯಾ ಅಂತ ಅನ್ನಿಸ್ತಾ ಇದೆ. ದತ್ತ ಮಹಾರಾಜರು ನನ್ನನ್ನು ಮಂಚೂಣಿಯಲ್ಲಿ ನಿಲ್ಲಿಸಿ ಆ ಭಗವಂತ ನನ್ನ ತಲೆಯ ಮೇಲೆ ಅವರ ಅಖಂಡ ಆಶೀರ್ವಾದ ಇಟ್ಟು ಈ ಕಾರ್ಯನ ಮಾಡಿಸ್ತಾ ಇದ್ದಾರೆ. ನಿಜವಾಗಿಯೂ ದತ್ತ ಮಹಾರಾಜರಿಗೆ ಒಂದು ಕೋಟಿ ನಮಸ್ಕಾರ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸೆಂಬರ್ 28ನೇ ತಾರೀಕು 2 ವರ್ಷ ತುಂಬುತ್ತೆ. ತುಂಬ ಖುಷಿ ಮ್ಯಾಟ್ರ್ ಏನು ಅಂದರೆ ಒಂದೇ ಒಂದು ನೆಗೆಟಿವ್ ಮೆಸೇಜ್ ಬಂದಿಲ್ಲ. ಸೊ ನಾವು ಎಷ್ಟು ವ್ಯೂವರ್ಸನ್ನು ಸಂಪಾದನೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ನೆಗೆಟಿವ್ ಮೆಸೇಜಸ್ ಬಂದಿದೆಯೋ ಅನ್ನೋದು ಮುಖ್ಯ. ದತ್ತ ಮಹಾರಾಜರ ಆಶೀರ್ವಾದ, ಕರ್ನಾಟಕದ ಮುಕ್ಕೋಟಿ ಜನತೆಯ ಆಶೀರ್ವಾದ. ಯಾರು 1 ಸಾರಿ ನೋಡಿರ್ಬೋದು, 1000 ಸಾರಿ ನೋಡಿರ್ಬೋದು, 100 ಸಾರಿ ನೋಡಿರ್ಬೋದು, ಆದರೆ ಎಲ್ಲೂ ಕೂಡ ಒಂದೇ ಒಂದು ನೆಗೆಟಿವ್ ಮೆಸೇಜ್ ಬಂದಿಲ್ಲ. ಅದಕ್ಕೋಸ್ಕರ ತುಂಬಾ ದೊಡ್ಡ ಕೋಟಿ ನಮಸ್ಕಾರ ನಿಮಗೆ. ನಿಮ್ಮ ಮನೆ ಮಗನ್ನ ಬೆಳೆಸ್ತಾ ಇದ್ದೀರಾ. ಸೊ ಇಷ್ಟು ಹೇಳ್ಬೋದು. ಮತ್ತು ಈ ಒಂದು ಪೀಠದ ಬಗ್ಗೆ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಪೀಠವನ್ನು ತಯಾರಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಿಂಪಿ ಫ್ಯಾಮ್ಲಿ, ಇವರು ಮುಕ್ಕಲ್ಲಿನ ರಹವಾಸಿಗಳು. ನಮ್ಮ ಮಾವ ಹೇಳಿದ್ದು ಒಂದೇ, ನಮ್ಮ ಹೆಸರು ಅದರಲ್ಲಿ ಬೇಡ, ಅದು ನಮ್ಮ ಕುಟುಂಬದ ವತಿಯಿಂದ ಅದು ಬರಲಿ. ತುಂಬಾ ಅದ್ಭುತ ಆಯಿತು.
ಎಷ್ಟು ಖುಷಿ ಅನ್ನಿಸ್ತು ಅಂದರೆ ಇಲ್ಲಿ ನಮ್ಮ ಅವರ ಸಂಬಂಧ ಅಳಿಯ ಮಾವಂದೇನೇ ಇರ್ಬೋದು, ಆದರೆ ಅವರು ಕೂಡ ನಮ್ಮ ಅಳಿಯ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಂಗೆ ನಿಜವಾಗಿಯೂ ನನ್ಗೆ ಪ್ರೌಡ್ ಅನ್ನಿಸ್ತು. ನಮ್ಮ ಮಾವ ನನಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ. ನಿಜವಾಗಿಯೂ ಅವರು, ನನಗಂತೂ ತಂದೆ ತಾಯಿ ಇಲ್ಲ, ಅವರು ಆ ಒಂದು ಜಾಗನ ತುಂಬಿಕೊಡ್ತಾ ಇದ್ದಾರೆ. ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಇದನ್ನು ಆ್ಯಕ್ಚುಲಿ ವಿಡಿಯೋ ಮಾಡೋದು ಯೂಸ್ ಇರಲಿಲ್ಲ, ಬಟ್ ಆದರೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರ ಮೇಲೂ ಕೂಡ ಸ್ವಾಮಿ ಸಮರ್ಥರದು ದತ್ತ ಮಹಾರಾಜರ ಆಶೀರ್ವಾದ ಇದೆ. ಖಂಡಿತವಾಗಿಯೂ ಇದು ಪೀಠ ಮಾಡಿಸಿಕೊಡುವಂಥ ಕೆಲಸ ಸಾಮಾನ್ಯವಾದ ಕೆಲಸ ಅಲ್ಲ. ಅವರು ನಿಜವಾಗಿಯೂ ಅವರಿಗೆ ದೊಡ್ಡ ನಮಸ್ಕಾರ. ನನ್ನ ಹಳೆಯ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಗುಡ್ ಥಾಟ್ಸ್ ಇಟ್ಕೊಂಡು ಈ ಒಂದು ಕೆಲಸನ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ದತ್ತ ಮಹಾರಾಜರು ಒಳ್ಳೇದು ಮಾಡಲಿ. ಈ ಥರ ಸುಮಾರು ಜನ ಸಣ್ಣ ಪುಟ್ಟ ಸಹಾಯ ಮಾಡಿದ್ದಾರೆ. ಅವ್ರ ಹೆಸರು ಹೇಳ್ಕೋಬೇಡ ಅಂತ ಹೇಳಿದ್ದಾರೆ. ಸೊ ಅವ್ರ ಹೆಸರನ್ನು ಈ ಮುಖಾಂತರ ಮುಂದೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಸೊ ಆ ಒಂದು ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ಒಳ್ಳೆಯದಾಗಬೇಕು ಅನ್ನೋದೇ ಒಂದೇ ಒಂದು ಅಭಿಲಾಷೆ ನಂದು. ಅದು ತಾವೆಲ್ಲರೂ ಬರೆದು ಕಳಿಸ್ತಾ ಇರತಕ್ಕಂಥ ಆ ಪುಸ್ತಕಕ್ಕೆ ಆ ಶಕ್ತಿ ಇದೆ. ಯಾರ್ಯಾರು ಪುಸ್ತಕ ಬರಿತಾ ಇದ್ದೀರೋ ಅವರೆಲ್ಲರೂ ನನ್ನ ಒಂದು ಅಡ್ರೆಸ್ಗೆ ಅದನ್ನು ಕಳಿಸಿ. ಮತ್ತು ಒಂದೊಂದು ಪುಸ್ತಕಕ್ಕೂ ಕೂಡ ಆ ಒಂದು ದತ್ತಯಂತ್ರನ ಫಿಟ್ ಮಾಡ್ತೀವಿ. ಅದಂತೂ ಬಿಡಿ ಅದ್ಭುತ ಅದು. ಬಟ್ ಎಲ್ಲೋ ತುಂಬ ಖುಷಿ ಇದೆ ವೀಕ್ಷಕರೇ, ತುಂಬ ಖುಷಿ ಇದೆ. ಸೊ ಆ ಒಂದು ಕ್ಷಣನ ನಾನು ಕಾಯ್ತಾ ಇದ್ದೀನಿ. ಜನವರಿ 1ನೇ ತಾರೀಕು 2ನೇ ತಾರೀಕು ಯಾವತ್ತು ಬರುತ್ತೋ ಆ ಒಂದು ಮಧುರ ಕ್ಷಣ ನನ್ನ ಜೀವನದಲ್ಲಿ ಅದ್ಭುತ ಅದು. ಅದನ್ನು ಕಾಯ್ತಾ ಇದ್ದೀನಿ. ಸಾಧ್ಯವಾದರೆ ತಾವೆಲ್ಲರೂ ಬನ್ನಿ. ಎಲ್ರಿಗೂ ಕೂಡ ಇನ್ವೈಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆ ಹುಡುಗನ ನಿಮ್ಮ ಪ್ರಾರ್ಥನಾ ಮಂದಿರ. ದಯಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ಮೆಂಟು, ದಯಮಾಡಿ ಬನ್ನಿ. ಈ ಒಂದು ಕಾರ್ಯಕ್ರಮನ ನೋಡಿ. 2ನೇ ತಾರೀಕು ಲೋಕಾರ್ಪಣೆ ಇದೆ. ಎಲ್ರಿಗೂ ಅವತ್ತು ಆ ಒಂದು ಕ್ಷೇತ್ರನ ನೋಡುವಂಥ ಭಾಗ್ಯ ಸಿಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಯಾರ್ಯಾರು ಈ ಒಂದು ಕ್ಷೇತ್ರಕ್ಕೆ ಅನ್ನದಾನ ಆಗಲಿ ಏನೇ ಆಗಲಿ ಕೊಡೋದಾದರೂ ಕೂಡ ನನ್ನ ಅಡ್ರೆಸ್ಸು ಇರುತ್ತೆ. ಒಂದು ಫೋನ್ ನಂಬರ್ ಇದೆ, ಅದಕ್ಕೆ ಗೂಗಲ್ ಪೇ ಫೋನ್ಪೇ ಎರಡೂ ಇದೆ. ಸೊ ತಾವೆಲ್ಲರೂ ನನಗೆ ತನುಮನಧನದಿಂದ ಸಹಾಯ ಮಾಡಿ ಈ ಒಂದು ಪ್ರಾರ್ಥನಾ ಮಂದಿರನ ಬೆಳೆಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇದು ತುಂಬಾ ಖುಷಿ ವಿಚಾರ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.